ಇನ್ನು ವಿಚಾರಣೆಗೆ ಹಾಜರಾಗುವುದಕ್ಕೆ ನೋಟಿಸ್ ನೀಡ್ತಾ ಇದ್ದಂತೆ ಕೆರಳಿ ಕೆಂಡವಾಗಿದ್ದಾರೆ ಕೆಎಸ್ ಈಶ್ವರಪ್ಪ. ಸರ್ಕಾರದಿಂದ ದೇಶದ್ರೋಹಿಗಳಿಗೆ ಯಾವುದೇ ನೋಟಿಸ್ ಕೇಸ್ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಸರ್ಕಾರ ರಾಷ್ಟ್ರದ್ರೋಹಿಗಳಿಗೆ ಯಾವುದೇ ರೀತಿಯಾಗಿ ನೋಟಿಸ್ ಜಾರಿ ಮಾಡೋದಿಲ್ಲ, ನಮಗೆ ನೋಟಿಸ್ ಅನ್ನ ಕೊಡುತ್ತೆ ಅಂತ ಕಿಡಿಕಾರಿದ್ದಾರೆ. ದೇಶದ್ರೋಹದ ಹೇಳಿಕೆ ನೀಡುವವರಿಗೆ ಯಾವುದೇ ಕ್ರಮ ಇಲ್ವಾ? ಹಾಗಾದ್ರೆ ಒಬ್ಬ ದೇಶದ್ರೋಹಿ ಸಂಸದ ಡಿಕೆ ಸುರೇಶ್ ಒಂದು ಹೇಳಿಕೆ ಕೊಟ್ಟಿದ್ರು, ಅನುದಾನ ಕೊಡ್ಲಿಲ್ಲ ಅಂದ್ರೆ ಪ್ರತ್ಯೇಕ ರಾಷ್ಟ್ರದ ಮಾತಾಡಿದ್ರು. ಅವರಿಗೆ ಈವರೆಗೂ ಕೂಡ ಒಂದು ನೋಟಿಸ್ ಜಾರಿಯಾಗಿಲ್ಲ, ಕೇಸ್ ಕೂಡ ಹಾಕಿಲ್ಲ, ನನ್ಗೆ ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಾನ್ ದೇಶದ್ರೋಹದ ಹೇಳಿಕೆ ನೀಡುವವರನ್ನ ಕೊಲ್ಲುವ ಕಾಯ್ದೆ ತನ್ನಿ ಅಂತ ಹೇಳಿದ್ದೆ. ಹೀಗಾಗಿ ಪ್ರಧಾನಿ ಮೋದಿ ಅವರಿಗೆ ಕಾನೂನು ತರೋದಕ್ಕೆ ಒತ್ತಾಯಿಸಿದ್ದು ನಾನು. ಇದನ್ನ ರಾಜ್ಯ ಸರ್ಕಾರ ತಪ್ಪಾಗಿ ತಿಳ್ಕೊಂಡಿದೆ, ತಪ್ಪಾಗಿ ಹೇಳ್ತಾ ಇದೆ. ಜನ ತೀರ್ಮಾನಿಸ್ತಾರ ಬಿಡಿ. ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಅವರ ವಿರುದ್ಧ ನೋಟಿಸ್ ಜಾರಿ ಆಗ್ತಾ ಇದ್ದಂತೆ ಕೆಂಡ ಮಂಡಲ ಆಗಿದ್ದಾರೆ. ಪೊಲೀಸ್ ಒಂದು ನೋಟಿಸ್ ಬಂದಿರೋದು ಹೌದು, ನನ್ಗೆ FIR ಹಾಕಿರೋದು ಹೌದು. ನನಗಿಂತ 100 FIR ಹಾಕಿದ್ರು ಕೂಡ ರಾಷ್ಟ್ರೀಯ ವಿಚಾರದ ಬಗ್ಗೆ, ರಾಷ್ಟ್ರಭಕ್ತಿ ಬಗ್ಗೆ, ರಾಷ್ಟ್ರೀಯ ಸಿದ್ಧಾಂತದ ಬಗ್ಗೆ, ಹಿಂದುತ್ವದ ಬಗ್ಗೆ ಈ ರೀತಿ 100 ಸಿದ್ಧಾಂತಗಳು ಹಾಕಿದ್ರು, ನೋಟಿಸ್ ಬಂದರೂ ಕೂಡ FIR ಹಾಕಿದ್ರು ಕೂಡ ನಾನು ಹೆದರಲ್ಲ. ಸುರೇಶ್ ಹೇಳಿ ಸರಿನಾ? ಈಗಲೂ ಮುಖ್ಯಮಂತ್ರಿ ಕೇಳಕ್ಕೆ ಇಷ್ಟಪಡ್ತೀನಿ. ಸುರೇಶ್ ಹೇಳಿದ್ದನ್ನ ಸರಿ ಇಲ್ಲ, ಇದನ್ನು ಒಪ್ಪಲ್ಲ ಅಂತ ಅವತ್ತೇನೆ ಮನೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾನು ಅವತ್ತೇ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದೀನಿ, ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ವಿಧಿ ಇಲ್ದೇನೆ DK ಸುರೇಶ್ ಅವ್ರು ಮಾಡೋ ತಪ್ಪನ್ನ ನೇರವಾಗಿ ಅವ್ರ ಮೇಲೆ FIR ಹಾಕಕ್ಕೆ ಶಕ್ತಿ ಇಲ್ದೇನೆ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೋಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಆ ರಾಷ್ಟ್ರದ್ರೋಹಿ ಹೇಳಿಕೆ ಕೊಟ್ಟು ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿ ನಾವು ಮಾಡಬೇಕಾಗತ್ತೆ, ಕೇಳಬೇಕಾಗತ್ತೆ ಅನ್ನೋಂಥ ವ್ಯಕ್ತಿಗೆ ರಕ್ಷಣೆ ಕೊಡೋ ದಿಕ್ಕಿನಲ್ಲಿ ಅವರು ಹೇಳಿಕೆಗಳು ಕೊಡ್ತಾ RSS ಇವರು ಇಂಥ ತರಬೇತಿ ಕೊಡುತ್ತಾ ಈಶ್ವರಪ್ಪನಿಗೆ ಅನ್ನೋಂಥ ಮಾತನ್ನು ಹೇಳಿದಾರಲ್ಲ, ಇದನ್ನು ನಾನು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೇನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪುರದಾಳ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನವೀನ್ ಪುರದಾಳ್, ಈಗ ಕೆಎಸ್ ಈಶ್ವರಪ್ಪನವರು ಕೊಟ್ಟಂತಹ ಒಂದು ಕಂಡಲ್ಲಿ ಗುಂಡಿಕ್ಕಿ ಕೊಲ್ಬೇಕು ರಾಷ್ಟ್ರದ್ರೋಹಿಗಳಿಗೆ ಅನ್ನುವಂತ ಹೇಳಿಕೆಗೆ ನೋಟಿಸ್ ಜಾರಿಯಾಗಿದೆ. ಅವ್ರು ನೋಡಿದ್ರೆ ಸಮರ್ಥನೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಏನೆಲ್ಲ ಡೀಟೇಲ್ಸ್ ಇದೆ? ಹೌದು ಸೌಖ್ಯ. ಪ್ರಮುಖವಾಗಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರ ಹೇಳಿಕೆ ವಿರುದ್ಧವಾಗಿ ಒಂದಷ್ಟು ಕಳೆದ 2-3 ದಿನಗಳಿಂದ ಸಾಕಷ್ಟು ಚರ್ಚೆ ಆಗ್ತಿರೋದು. ಪ್ರಮುಖವಾಗಿ ಈಶ್ವರಪ್ಪನವರ ಹೇಳಿಕೆ ಸಂಬಂಧಪಟ್ಟಾಗ ಈಶ್ವರಪ್ಪನವರು ಯಾರು ಪ್ರತ್ಯೇಕತೆ ಮಾತನಾಡ್ತಾರೆ, ದೇಶವನ್ನ ವಿಭಜನೆ ಮಾಡೋ ಮಾತಾಡ್ತಾರೆ, ಅಂತವರ ವಿರುದ್ಧ ಅಂತವರನ್ನ ಗುಂಡಿಕ್ಕಿ ಕೊಲ್ಲುವಂತ ಕಾಯ್ದೆಯನ್ನ ತರಬೇಕು ಅಂತ ದಾವಣಗೆರೆಯಲ್ಲಿ ಮಾತನಾಡಿದ್ದು. ಈ ಒಂದು ವಿಚಾರವಾಗಿ ಸಾಕಷ್ಟು ಕಾಂಗ್ರೆಸ್ ನಾಯಕರು ಟೀಕೆಯನ್ನು ಕೂಡ ಮಾಡ್ತಾ ಇದ್ರು. ಜೊತೆಗೆ ದಾವಣಗೆರೆಯ ಬಡಾವಣೆ ಠಾಣೆ ಪೊಲೀಸ್ನಲ್ಲೂ ಠಾಣೆಯಲ್ಲೂ ಕೂಡ ಪ್ರಕರಣ ಕೂಡ ದಾಖಲಾಗಿತ್ತು. ಕೇಸ್ ನಂಬರ್ 19/2024 ಕೇಸ್ ಕೂಡ ದಾಖಲಾಗಿತ್ತು. ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಇವತ್ತು ಬೆಳಿಗ್ಗೆ 8:30 ಸುಮಾರಿಗೆ ದಾವಣಗೆರೆ ಬಡಾವಣೆ ಠಾಣೆ ಪೊಲೀಸರು ಈಶ್ವರಪ್ಪನವರ ನಿವಾಸಕ್ಕೆ, ಶಿವಮೊಗ್ಗದ ಮಲ್ಲೇಶ್ವರ ನಗರದಲ್ಲಿರುವಂತಹ ಈಶ್ವರಪ್ಪನ ನಿವಾಸಕ್ಕೆ ಬಂದು ನೋಟಿಸ್ ಅನ್ನ ಕೂಡ ಕೊಟ್ಟಿರುವಂತದ್ದು. ನೀವು ಕೊಟ್ಟಿರುವಂತಹ ಹೇಳಿಕೆ ಪ್ರಚೋದನಾತ್ಮಕವಾಗಿ ಇದೆ, ಹೀಗಾಗಿ ನೀವು ವಿಚಾರಣೆಗೆ ಬರ್ಬೇಕು ಅಂತೇಳಿ ಫೆಬ್ರವರಿ 15ರಂದು ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ನೋಟಿಸ್ ಕೂಡ ಕೊಟ್ಟಿರುವಂತದ್ದು. ಆದ್ರೆ ಈ ಒಂದು ವಿಚಾರಕ್ಕೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಇದೀಗ ಮತ್ತೊಮ್ಮೆ ಗರಂ ಆಗಿರುವಂತದ್ದು. ನೋಟಿಸ್ ಕೊಟ್ಟ 2 ಗಂಟೆಗಳ ಬಳಿಕ ಇದೀಗ ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಅನುದಾನದ ವಿಚಾರವಾಗಿ DK ಸುರೇಶ್ ಅವರು ದೇಶವನ್ನ ದಕ್ಷಿಣ ಭಾರತವನ್ನ ಪ್ರತ್ಯೇಕವನ್ನ ಮತ್ತೆ ಪ್ರತ್ಯೇಕ ರಾಷ್ಟ್ರದ ಮಾತುಗಳನ್ನ ಆಡಿದ್ರು. ಈ ಒಂದು ವಿಚಾರವಾಗಿ ನಾನು ದೇಶವನ್ನ ವಿಭಜನೆ ಮಾಡುವಂತ ಯಾರು ಈ ಹೇಳಿಕೆಗಳನ್ನ ಕೊಡ್ತಾರೆ ಅಂತವರನ್ನ ಗುಂಡಿಕ್ಕಿ ಕೊಲ್ಲುವಂತ ಕಾಯ್ದೆಯನ್ನ ತರಬೇಕು ಅಂತೇಳಿ ಪ್ರಧಾನಿ ಮೋದಿ ಅವರಿಗೆ ಒತ್ತಾಯವನ್ನ ಮಾಡಿದ್ದೆ. ಆದ್ರೆ ಆ ವಿಚಾರವನ್ನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ನನಗೆ ನೋಟಿಸ್ ಕೊಡೋ ಕೆಲಸವನ್ನ ಮಾಡಿದೆ. ಪೊಲೀಸರು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಈ ಎಲ್ಲಾ ನೋಟಿಸ್ಗಳಿಗೂ ಕೂಡ ನಾನು ಉತ್ತರವನ್ನ ಕೊಡ್ತೇನೆ, ಕಾನೂನಾತ್ಮಕವಾಗಿ ಕೂಡ ಉತ್ತರವನ್ನ ಕೊಡ್ತೇನೆ. ಈ ರೀತಿಯ ನೋಟಿಸ್ಗಳು ಎಷ್ಟು ಬಂದ್ರು ಕೂಡ ನಾನು ಜಗ್ಗಲ್ಲ ಬಗ್ಗಲಾಗದು. ಹಿಂದುತ್ವದ ವಿಚಾರಕ್ಕೆ ಮತ್ತೆ ರಾಷ್ಟ್ರ ಪ್ರೇಮದ ವಿಚಾರಕ್ಕೆ ನಾನು ನಿರಂತರವಾಗಿ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೇನೆ. ಈ ಹಿಂದೆ ಕೂಡ ಕೆಲಸವನ್ನ ಮಾಡಿದ್ದೇನೆ. ಆದ್ರೆ ನನ್ನ ವಿರುದ್ಧವಾಗಿ ಯಾವುದೇ ರೀತಿಯ ನಾನು ₹1 ದಂಡವನ್ನ ಕೂಡ ಇವರು ಕೂಡ ಕಟ್ಟಿಲ್ಲ. ಆದ್ರೆ ಇದೇ ಸಿದ್ದರಾಮಯ್ಯನವರು ಮತ್ತೆ ಸುರ್ಜೇವಾಲಾ ಅವರು ಎಲ್ಲರೂ ಕೂಡ ಈಗ ₹10,000 ದಂಡವನ್ನ ಕಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಜೈಲಿಗೆ ಹೋಗಿ ತಿಹಾರ್ ಜೈಲಿಗೆ ಹೋಗಿ ಬಂದ್ದಾರೆ. ಇಂಥವರು ನಮಗೆ ನೋಟಿಸ್ ಅನ್ನ ಕೊಟ್ಟರೆ ನಾನು ಕಾನೂನಾತ್ಮಕವಾಗಿ ಉತ್ತರ ಕೊಡೋ ಕೆಲಸವನ್ನ ಮಾಡ್ತೇನೆ ಅಂತೇಳಿ ಈಶ್ವರಪ್ಪನವರು ಪ್ರಮುಖವಾಗಿ ಹೇಳಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ಅಂದ್ರೆ ನೋಟಿಸ್ ಕೊಡೋ ಕೆಲಸವನ್ನು ಸರ್ಕಾರ ಮಾಡಿದೆ. ನನಗೆ ನೋಟಿಸ್ ಕೊಡೋ ಬದಲಾಗಿ ಯಾರು ದೇಶ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳೋ ಕೆಲಸವನ್ನ ಮಾಡಬೇಕು. ಪ್ರಮುಖವಾಗಿ ಸಾಧ್ಯವಾದ್ರೆ CMಗೆ ಸಾಧ್ಯ ಇದ್ರೆ DK ಸುರೇಶ್ ಅವರಿಗೆ ನೋಟಿಸ್ ಅನ್ನ ಕೊಡ್ಲಿ, ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿರೋ ಸವಾಲನ್ನ ಕೂಡ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಹಾಕಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಮಾಹಿತಿಗೆ.